ತೆಂಡೂಲ್ಕರ್ ಆಂಡರ್ಸನ್ ಟೆಸ್ಟ್ ಸರಣಿಯನ್ನ ಡ್ರಾ ಮಾಡಿಕೊಳ್ಳಲು ಭಾರತ ದಿಟ್ಟ ಹೋರಾಟ ಮುಂದುವರೆಸಿದ್ದು ಎರಡನೇ ಇನ್ನಿಂಗ್ಸ್ನಲ್ಲಿ ಆಕರ್ಷಕ ಬ್ಯಾಟಿಂಗ್ ನಡೆಸಿ ಇಂಗ್ಲೆಂಡ್ಗೆ ಗೆಲ್ಲಲು 374 ರನ್ಗಳ ಬೃಹತ್ ಗುರಿ ನೀಡಿದೆ. ಎರಡನೇ ದಿನದ ಅಂತ್ಯಕ್ಕೆ 2 ವಿಕೆಟ್ಗೆ 75 ರನ್ ಗಳಿಸಿದ ಭಾರತ ಮೂರನೇ ದಿನವಾದ ಶನಿವಾರ ಸ್ಫೋಟಕ ಬ್ಯಾಟಿಂಗ್ ನಡೆಸಿ 396 ರನ್ಗೆ ಆಲ್ಔಟ್ ಆಯಿತು. ಇನ್ನು ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವ ಇಂಗ್ಲೆಂಡ್ ಮೂರನೇ ದಿನದ ಅಂತ್ಯಕ್ಕೆ 1 ವಿಕೆಟ್ ನಷ್ಟಕ್ಕೆ 50 ರನ್ ಗಳಿಸಿದ್ದು ಗೆಲ್ಲಲು ಇನ್ನೂ 324 ರನ್ ಬೇಕಿದೆ. ಶನಿವಾರ 13.5 ಓವರ್ ಬ್ಯಾಟ್ ಮಾಡಿದ ಇಂಗ್ಲೆಂಡ್ ದಿನದಾಟ ಮುಕ್ತಾಯಕ್ಕೆ 2 ಎಸೆತ ಬಾಕಿ ಇದ್ದಾಗ ಕ್ರಾಲಿ ವಿಕೆಟ್ ಕಳೆದುಕೊಂಡಿತ್ತು. ಸಿರಾಜ್ ವಿಕೆಟ್ ಕಬಳಿಸಿದ್ರು. ಇನ್ನು ಶತಕದೊಂದಿಗೆ ಸರಣಿಯನ್ನ ಆರಂಭಿಸಿದ್ದ ಯಶಸ್ವಿ ಜೈಸ್ವಾಲ್ ಮತ್ತೊಂದು ಶತಕದೊಂದಿಗೆ ಸರಣಿಯಲ್ಲಿ ತಮ್ಮ ಬ್ಯಾಟಿಂಗ್ ಕೊನೆಗೊಳಿಸಿದ್ರೆ ರಾತ್ರಿ ಕಾವಲುಗಾರನಾಗಿ ಕ್ರೀಸ್ಗಿಳಿದಿದ್ದ ಆಕಾಶ್ ದೀಪ್ ಚೊಚ್ಚಲ ಅರ್ಧಶತಕ ಸಿಡಿಸಿ ತಂಡದ ಆತ್ಮವಿಶ್ವಾಸ ಹೆಚ್ಚಿಸಿದ್ರು. ಇನ್ನು ರವೀಂದ್ರ ಜಡೇಜಾ ಮತ್ತೊಮ್ಮೆ ಆಪದ್ ಬಾಂಧವರಾದ್ರೆ ಧ್ರುವ್ ಜುರೇಲ್ ಉತ್ತಮ ಕೊಡುಗೆ ನೀಡಿ ತಮ್ಮ ಆಯ್ಕೆಯನ್ನ ಸಮರ್ಥಿಸಿಕೊಂಡ್ರು. ಇನ್ನು ವಾಷಿಂಗ್ಟನ್ ಸುಂದರ ಸ್ಫೋಟಕ 50 ಭಾರತ ದೊಡ್ಡ ಗುರಿ ನಿಗದಿಪಡಿಸಲು ನೆರವಾಯಿತು. ಆಕಾಶ್ ದೀಪ್ 66 ರನ್ ಗಳಿಸಿ ಮೂರನೇ ವಿಕೆಟ್ಗೆ 107 ರನ್ ಜೊತೆಯಾಟದಲ್ಲಿ ಭಾಗಿಯಾದ್ರು. ಭೋಜನ ವಿರಾಮಕ್ಕೆ ಕೆಲವೇ ನಿಮಿಷ ಬಾಕಿ ಇದ್ದಾಗ ಆಕಾಶ್ ಔಟ್ ಆಗಿ ಗಿಲ್ ಕ್ರೀಸ್ಗೆ ಇಳಿದ್ರು. 2 ಆಕರ್ಷಕ ಬೌಂಡ್ರಿಗಳೊಂದಿಗೆ ಇನ್ನಿಂಗ್ಸ್ ಆರಂಭಿಸಿದ ಗಿಲ್ ಮತ್ತೊಂದು ದೊಡ್ಡ ಸ್ಕೋರ್ನ ನಿರೀಕ್ಷೆ ಮೂಡಿಸಿದ್ರು. ಆದರೆ ಎರಡನೇ ಅವಧಿಯ ಮೊದಲ ಎಸೆತದಲ್ಲೇ ಗಿಲ್ ಔಟ್ ಆಗಿದ್ದು ತಂಡಕ್ಕೆ ತುಸು ಹಿನ್ನಡೆ ಉಂಟು ಮಾಡಿತ್ತು. ಈ ನಡುವೆ ಜೈಸ್ವಾಲ್ ಟೆಸ್ಟ್ನಲ್ಲಿ 6ನೇ ಇಂಗ್ಲೆಂಡ್ ವಿರುದ್ಧ 4ನೇ ಶತಕ ಪೂರೈಸಿ ಸಂಭ್ರಮಿಸಿದ್ರು.